ಸಹೋದರ 26 ವರ್ಷದ ನಂತರ ವಾಪಸ್ ಮನೆಗೆ ಬಂದಿದ್ದಾರೆ, ಒಟ್ಟಿಗೆ ಸೇರಿದ್ದಾರೆ. ಹೇಗೆ ಅವರು ನಾಪತ್ತೆ ಆದರು ಅಂತೇಳಿ ವಿವರಿಸ್ಬೋದು? ಅಂದರೆ ನಾನು 4ನೇ ಕ್ಲಾಸ್ ಏನೋ ಇದ್ದೆ ಆವಾಗ ಮನೆಯಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಗಡಿಬಿಡಿಯಾಗಿ ಅದೇ ಟೈಮ್ ದೀಪೋತ್ಸವ ಟೈಮಿಗೆ ಅವನು ಅವ್ರ ಜೊತೆ ಸರ್ಕಸ್ನವ್ರ ಜೊತೆ ಕೆಲಸಕ್ಕಂತ ಹೇಳಿ ಹೋಗಿದ್ದಾನೆ. ಆಮೇಲೆ ಕೆಲಸಕ್ಕಂತ ಹೋದವನು ಆಮೇಲೆ ವಾಪಸ್ ಬಂದಿಲ್ಲ. ಅಂದರೆ ಅವ್ರ ಜೊತೆ ಹೋದವರು ಒಂದು 3 ಜನ ಇದ್ದರು. ಅವರು ಒಂದು 2-3 ಕಡೆ ಕೆಲಸ ಮಾಡಿ ಅವ್ರು ಬಂದಿದ್ದಾರೆ, ಅವನು ಮಾತ್ರ ಬರಲೇ ಇಲ್ಲ. ಆದ ನಂತರ ಒಂದು 2-3 ಸಲ ಕೇಳಿದ್ವಿ, ಬರ್ತಾನೆ ಅಂತ ಹೇಳ್ತಾನೆ ಇದ್ದರು. ಆಮೇಲೆ ಎಷ್ಟೋ ಇದು ಮಾಡಿದ್ರು ಬರಲೇ ಇಲ್ಲ. ತದನಂತರ ನಮ್ಮ ಅಮ್ಮನಿಗೆ ಸ್ವಲ್ಪ ತುಂಬ ಬೇಜಾರಾಗಿ ಪೂಜೆ ಮಾಡಿಸಿದ್ರು, ಕೇಳೋ ಜಾಗದಲ್ಲೆಲ್ಲ ಕೇಳಿದ್ದಾರೆ. ಆಮೇಲೆ ಕೆಲವೊಂದು ಪೂಜೆ ಮಾಡಿದ್ದಾರೆ ಅಮ್ಮ. ಆದರೆ ಎಲ್ಲ ಹೋದರೂ ಬರ್ತಾರೆ ಅಂತ ಹೇಳಿದ ಹೊರತು ಬರಲೇ ಇಲ್ಲ. ನಾವೊಂದು ಸಾಧಾರಣ ಹೇಳಲಿಕ್ಕೆ ಸಾಲಲ್ಲ, ಅಷ್ಟು ಹರಕೆ ಇರ್ಬೋದು ನನ್ನ ಪ್ರಕಾರ, ಅಮ್ಮನ ಲೆಕ್ಕದಲ್ಲಿ. ಹರಕೆ ಎಲ್ಲ ತೀರಿದ ನಂತರ ಅವ್ರ ಫ್ರೆಂಡ್ ಜೊತೆ ಬಂದರು, ಅವನು ಬರಲ್ಲ ಅಂತೆ, ಅವನು ಅವ್ರ ಜೊತೆ ಕೆಲಸ ಮಾಡ್ತಾನಂತೆ ಅವರೆಲ್ಲ ಹೇಳಿದರು. ಆಮೇಲೆ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಒಂದು 5-6 ವರ್ಷದಿಂದ ನಾವು ಅದೇ ಟ್ರೈ ಮಾಡಿದ್ವಿ, ಹುಡ್ಕೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಪ್ರತಿಯೊಂದು ಎಲ್ಲೆಲ್ಲ ಎಕ್ಸಿಬಿಷನ್ ಆಗುತ್ತಾ ಅಲ್ಲೆಲ್ಲ ಕಡೆ ವಿಚಾರಿಸ್ತಾ ಇದ್ವಿ, ಇಲ್ಲಿದ್ದಾನೆ ಅಂತೇಳಿ. ಎಲ್ಲೂ ನಮಗೆ ಸಿಕ್ಕಿಲ್ಲ ಅವನು. ತದನಂತರ ನಿನ್ನೆ ರಾತ್ರಿ ಬಂದಿರೋದು. ನಿನ್ನೆ ರಾತ್ರಿ ಅಂದರೆ ಅದು ಇಲ್ಲೇ ಎಲ್ಲ ಅಂಗಡಿ ಕಡೆ ಬಂದಂತೆ. ಅವನು ದೇವಸ್ಥಾನಕ್ಕಂತ ಬಂದವನು, ಇಲ್ಲಿ ಅಂಗಡಿ ಕಡೆ ಸುತ್ತಡಕ್ಕೆ ಬಂದಾಗ ನಾನು ಅಂದ್ಕೊಂಡು ನಮ್ಮ ಯತೀಶನ ಅಂಗಡಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ನಾನು ಅಂದ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿದೆ. ಅಂದರೆ ಇವರೇನು ಇಷ್ಟು ತೆಳ್ಳಗಾಗಿದ್ದಾರಲ್ಲ ಅಂದ್ಕೊಂಡು ಮಾತಾಡಿದ್ದಾನೆ. ಹತ್ತಿರ ಹೋದಾಗ ಗೊತ್ತಾಗಿದೆ ನಾನಲ್ಲ ಅಂತೇಳಿ. ಆಮೇಲೆ ಅವನನ್ನು ವಿಚಾರಿಸಿದಾಗ ಅವನು ಹೇಳಿದ್ದಾನಂತೆ ನಮ್ಮೆಲ್ಲ ಹೆಸರು ಹರೀಶ, ನಾಗೇಶ್ ಅಂತೇಳಿ ಅಮ್ಮನ ಹೆಸರೆಲ್ಲ ಹೇಳಿದ್ದಾನೆ. ಆ ಥರ ಗೊತ್ತಾಗಿ ಯತೀಶ್ ಅವರು ನಮಗೆಲ್ರಿಗೂ ಫೋನ್ ಮಾಡಿ ಈ ಥರ ನಿಮ್ಮ ಅಣ್ಣ ಸಿಕ್ಕಿದ್ದಾನೆ, ಬನ್ನಿ ಮಾತಾಡ್ಸೋಣ ಅಂತ ಹೇಳಿ ಕರೆದ್ರು. ಆಮೇಲೆ ಬಂದ ನಂತರ ಗೊತ್ತಾಗಿದ್ದು ಅಣ್ಣ ಬಂದಿದ್ದಾನೆ ಅಂತೇಳಿ. ನನಗೂ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅಂದರೆ 24 ವರ್ಷ ಬಿಟ್ಟು ನೋಡ್ತಿದ್ದೀವಲ್ಲ, ನನಗೆ ನಮಗೆ ಸಾಧ್ಯ ಇರಲಿಲ್ಲ ಇವನು ವಾಪಸ್ ಮನೆಗೆ ಬರ್ತಾನೆ ಇಲ್ವೋ ಅಂಥೇಳಿ. ಇವಾಗ ಮಾತ್ರ ತುಂಬ ಖುಷಿಯಾಗಿದೆ. ಅದೇ ಹೇಳ್ತಿರೋದು, ಅವನು ಎಲ್ಲೇ ಇದ್ರೂ ಪರವಾಗಿಲ್ಲ, ಅವನು ಆರಾಮಾಗಿ ಚೆನ್ನಾಗಿದ್ದರೆ ಸಾಕು ನಮಗೆ. ಅವನು ಹೋಗ್ತಾ ಬರ್ತಿದ್ರೆ ಸಾಕು ನಮ್ಮ ಮನೆಗೆ. ಆಮೇಲೆ ಅವನು ಇಲ್ಲೇ ನಿಲ್ಲು ಅಂತ ನಾವು ಒತ್ತಾಯ ಮಾಡಲ್ಲ. ಅಂದರೆ ಇವಾಗ ಏನೋ ಪಾಪ ಕೆಲಸದಲ್ಲಿ ಸೆಟ್ಲಾಗಿದ್ದಾನೆ, ಪರವಾಗಿಲ್ಲ, ಅದೇ ರೀತಿ ಒಳ್ಳೆಯದಾಗಿರಲಿ. ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರ ಜೊತೆ ಆರಾಮಾಗಿರಲಿ ಅಷ್ಟೇ ನಾನು ಹೇಳ್ಕೊಳ್ಳೋದು. ಹೌದು ಅದು ಒಂದು ಲೆಕ್ಕದ ಹೌದೌದು ಅದೇ ಒಳ್ಳೆಯದು. ಯಾಕೆಂದರೆ ನಮ್ಮ ಥರ ಅಕಸ್ಮಾತ್ ಇಲ್ಲೇ ಇದ್ದರೆ ಏನು ಸಾಧನೆ ಮಾಡೋಕ್ಕಂತೂ ಆಗ್ತಾನೆ ಇರಲಿಲ್ಲ. ಅವನು ಆ ಥರ ಹೋಗಿದ್ದಾನೆ, ಏನೋ ಸಾಧನೆ ಮಾಡಬೇಕಂತೇಳಿ ಹೋಗಿದ್ದಾನೆ, ಸಾಧನೆ ಮಾಡಿದ್ದಾನೆ. ಇವಾಗ ಒಂದು ಹೋಟೆಲ್ ಮ್ಯಾನೇಜರ್ ಆಗಿದ್ದಾನೆ. ನಮಗೆ ಅದೇ ಖುಷಿ. ಆ ಟೈಮಲ್ಲಿ ಮಿಸ್ಸಿಂಗ್ ಕೇಸ್ ಅಂತ ಏನು ಕೊಡೋಕ್ಕೆ ಹೋಗಿಲ್ಲ. ಅಂದರೆ ನಮ್ಮ ಪ್ರಕಾರ ಏನಪ್ಪ ಅಂದರೆ, ಹೋದರೆ ನಾವು ಚಿಕ್ಕದಿರುವಾಗ ನಾವು ತುಂಬ ಸಲ ನಾವು 3 ಜನನೂ ಒಂಥರ ಜಾಯಿಂಟ್ ಥರ, ನಾವೇನೇ ಒಬ್ಬರು ತಪ್ಪು ಮಾಡಿದರೂ ನಾವು 3 ಜನ ಮನೆ ಬಿಟ್ಟು ಹೋಗ್ತಿದ್ದು. ಅಂದರೆ ನಮ್ಮ ದೊಡ್ಡ ಮಾವನ್ ಸ್ವಲ್ಪ ತುಂಬ ಭಯ ಇತ್ತು ನಮಗೆ, ಅವ್ರು ಹೊಡಿತಾರೆ ಅದು ಮಾಡ್ತಾರೆ ಅಂತೇಳಿ. ನಾವೊಂದು 3-4 ಸಲ ನಾವು ತಪ್ಪಿಸ್ಕೊಂಡು ಹೋಗಿದ್ದೀವಿ. ಹೋದರೆ 3 ಜನ ಹೋಗೋದು, ಅಂದರೆ ಒಬ್ರಿಗೂ ಪೆಟ್ಟು ಬೀಳಬಾರ್ದು ಅಂತೇಳಿ. ತುಂಬ ಸಲ ದೇವಸ್ಥಾನದಲ್ಲಿ, ಆಮೇಲೆ ಬೇರೆಯಲ್ಲಿ ಸ್ಕೂಲಲ್ಲೆಲ್ಲ, ಆಮೇಲೆ ಊರವರೆಲ್ಲ ಸೇರಿ ನಮ್ಮನ್ನು ಹುಡುಕಿ ಮನೆ ಕರ್ಕೊಂಡು ಬರ್ತಿದ್ದೀವಿ. ಅಂದರೆ ಹೊಡಿಬೇಡಿ ಅವರಿಗೆ, ಪಾಪ ಚಿಕ್ಕವರು ಅಂತೇಳಿ ಹೇಳಿ ಆ ಥರ ಮಾಡ್ತಿದ್ದವರು. ಇವನು ಮಾತ್ರ ಸ್ವಲ್ಪ ಅದೇ ಏನೋ ಅವನ ಮನಸ್ಸು ಸ್ವಲ್ಪ ಇದಾಗಿತ್ತೋ ಏನೋ, ಆ ಥರ ಹೋದವನು ಬಂದೇ ಇಲ್ಲ. ಹಾಂ ಹೌದು. ಇಲ್ಲ, ನಾನು ನಿನ್ನೆನೇ ಕೇಳಿದ್ದೇನೆ. ನನ್ನ ಪ್ರಕಾರ ಏನಪ್ಪ ಅಂದರೆ, ಅವನು ಇವಾಗ ಆರಾಮದಲ್ಲಿ ಇದ್ದಾನೆ. ನಾವು ಇರೋ ಪರಿಸ್ಥಿತಿಯಲ್ಲಿ ಅವನು ಅಲ್ಲಿದ್ರೇ ಚೆಂದ ಅಂತ ನಾನು ಹೇಳ್ತಿರೋದು. ಯಾಕೆಂದರೆ ಇವಾಗ ಲೈಫಲ್ಲಿ ಸೆಟ್ಲಾಗಿದ್ದಾನೆ, ಅದಕ್ಕೆ ಅಲ್ಲೇ ಇರಲಿ ಅಂತೇಳಿ ಆರಾಮಾಗಿ. ನೋಡುವ, ಒಂದು ಪ್ರಯತ್ನ ಮಾಡೋಣ ಹೋಗಿ ಬರೋದು. ಅಕಸ್ಮಾತ್ ಹೋಗೋದಂತ ಆಸೆ ತುಂಬ ಇದೆ, ನೋಡಬೇಕು ಏನಾಗುತ್ತೆ ಅಂತೇಳಿ. ಹೋಗೋ ಚಾನ್ಸ್ ಇದ್ದರೆ ಹೋಗ್ತೀನಿ ನಾನು ಖಂಡಿತ. ಇವಾಗಲೇ ಹೇಳಿದ್ದೇನೆ ಬಾ ಅಂತೇಳಿ, ಖಂಡಿತ ಹೋಗ್ತೀನಿ ನಾನು.